We are continuing our study in the Epistle of Hebrews. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಮುಂದುವರಿಸುತ್ತಿದ್ದೇವೆ. I have already mentioned that it is a little difficult to understand. ನಾನು ಈಗಾಗಲೇ ನಿಮಗೆ ಹೇಳಿದ ಪ್ರಕಾರ ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟಕರವಾದಂತಹ ಒಂದು ಪತ್ರಿಕೆ. But the author of the Bible, the Holy Spirit, is indwelling in us, so he will help us. ಆದರೆ ಹೊಸ ಒಡಂಬಡಿಕೆಯ ಮತ್ತು ಈ ಪತ್ರಿಕೆಯ ಸಂಪಾದಕನಾದಂತಹ ಪರಿಶುದ್ಧಾತ್ಮನು ನಮ್ಮೊಟ್ಟಿಗಿರುವುದರಿಂದ ನಮಗೆ ಸಹಾಯ ಮಾಡುತ್ತಾನೆ ಅರ್ಥ ಮಾಡಿಕೊಳ್ಳಲಿಕ್ಕೆ. Even though it is little difficult to understand, it is very profitable epistle. ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾದಂತಹ ಪತ್ರಿಕೆ ಆಗಿದ್ದರೂ ಕೂಡ ಇದು ನಮ್ಮೆಲ್ಲರಿಗೂ ಲಾಭದಾಯಕವಾದಂತಹ ಒಂದು ಪತ್ರಿಕೆ. So I would encourage you to carefully listen. ನಾನು ನಿಮಗೆ ಆಸಕ್ತಿಯಿಂದ ಮತ್ತು ಗಮನ ಕೊಟ್ಟು ಕೇಳಿಸಿಕೊಳ್ಳಬೇಕೆಂಬುದಾಗಿ ಪ್ರೋತ್ಸಾಹಿಸುತ್ತೇನೆ. Because I understand sometimes, even though I try to explain, at the end some believers are still little confused. ನನಗೆ ಅರ್ಥವಾಗುತ್ತದೆ, ನಾನು ನಿಮಗೆ ಅರ್ಥವಾಗುವ ರೀತಿ ಇದನ್ನ ವಿವರಿಸಿದರೂ ಕೂಡ ಅಂತ್ಯದಲ್ಲಿ ಕೆಲವು ವಿಶ್ವಾಸಿಗಳಿಗೆ ಇದು ಗೊಂದಲವನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. So I will try to be as simple as possible. ಆದ್ದರಿಂದ ನಾನು ಎಷ್ಟು ಆಗುತ್ತದೋ ಅಷ್ಟು ಸರಳವಾಗಿ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನಿಸುತ್ತೇನೆ. We looked at the similarity between the priesthood of Melchizedek and Lord Jesus. ನಾವು ಮೆಲ್ಕಿಜೆದೇಕನ ಮಹಾಯಾಜಕತ್ವಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಇರುವಂತಹ ಸಾಮ್ಯತೆಗಳನ್ನ ನೋಡಿಕೊಂಡೆವು. And the contrast between Levitical Aaron's priesthood and the Lord Jesus Christ priesthood. ಮತ್ತು ಆರೋನನ ಮುಖಾಂತರ ಬಂದಂತಹ ಆ ಯಾಜಕತ್ವಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಾಜಕತ್ವಕ್ಕೂ ಇರುವ ವ್ಯತ್ಯಾಸವನ್ನು ಕೂಡ ನಾವು ನೋಡಿಕೊಂಡೆವು. One is similarity, one is difference. Please be clear on that. ಒಂದು ಇರುವಂತಹ ಸಾಮ್ಯತೆಯನ್ನು ನೋಡಿಕೊಂಡೆವು, ಇನ್ನೊಂದು ಇರುವಂತಹ ವ್ಯತ್ಯಾಸವನ್ನು ನಾವು ನೋಡಿಕೊಂಡೆವು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. Okay, in Hebrews 7:26 we are told we need such a high priest. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನದಲ್ಲಿ ನಮಗೆ ಬೇಕಾಗಿರುವಂತವನು ಇಂತಹ ಮಹಾಯಾಜಕನು ಎಂಬುದನ್ನು ನಾವು ನೋಡಿಕೊಂಡೆವು. Then the qualities of the Lord Jesus Christ are mentioned in the same verse. ಅದೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಗುಣಲಕ್ಷಣಗಳು ಕೂಡ ಕೊಡಲ್ಪಟ್ಟಿದೆ. So ಇಂದವನೇ ನಮಗೆ ಬೇಕಾಗಿರುವವನು. But then when you come to chapter 8 verse 1, ಇಂಥವನೇ ನಮಗೆ ಬೇಕಾಗಿರುವಂತಹ ಮಹಾಯಾಜಕನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನೀವು 8ನೇ ಅಧ್ಯಾಯದ 1ನೇ ವಚನಕ್ಕೆ ಬರುವಾಗ it says we have a high priest. ಅಲ್ಲಿ ನಮಗೆ ಒಬ್ಬ ಮಹಾಯಾಜಕನಿದ್ದಾನೆ ಎಂಬುದಾಗಿ ಹೇಳುತ್ತದೆ. Such a high priest we already have. ಅಂತಹ ಮಹಾಯಾಜಕನು ನಮಗೆ ಈಗಾಗಲೇ ಇದ್ದಾನೆ. Where is he? ಎಲ್ಲಿದ್ದಾನೆ ಆತನು? Is at the right hand of the throne of the majesty in heaven, verse 1. 1ನೇ ವಚನದಲ್ಲಿ ನಾವು ನೋಡುವ ಹಾಗೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. We looked at few phrases there. One, where he is, Mahatula, the right hand of the throne of the majesty in heaven. ಒಂದು ನಾವು ನೋಡಿಕೊಂಡದ್ದು ಏನೆಂದರೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಪರಲೋಕದೊಳಗೆ ಆಸನಾರೂಢನಾಗಿದ್ದಾನೆ. The right hand is a place of honor. ಬಲಗಡೆ ಎಂಬುದಾಗಿ ಹೇಳುವಾಗ ಅದು ಒಂದು ಗೌರವಯುತವಾದಂತ ಸ್ಥಾನ. And he is seated there. ಆತನು ಅಲ್ಲಿ ಆಸನಾರೂಢನಾಗಿದ್ದಾನೆ. So much difference from the Levitical priesthood. In the Old Testament priest, they could never sit down. ಎಂತಹ ವ್ಯತ್ಯಾಸ ನೋಡಿರಿ, ಹಳೆಯ ಒಡಂಬಡಿಕೆಯ ಮಹಾಯಾಜಕತ್ವವನ್ನು ನಾವು ನೋಡುವಾಗ ಅವರು ಕೂತುಕೊಳ್ಳಲಿಕ್ಕೆ ಸಾಧ್ಯವೇ ಇರಲಿಲ್ಲ. In the tabernacle there was no chair. ದೇವದರ್ಶನ ಗುಡಾರದಲ್ಲಿ ಅಲ್ಲಿ ಯಾವುದೇ ಕುರ್ಚಿ ಇರಲಿಲ್ಲ. In other words, their work was continuing. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅವರ ಸೇವೆ ಅಥವಾ ಕೆಲಸ ಅದು ಮುಂದುವರಿಯುತ್ತಾ ಇರಬೇಕಾಗಿತ್ತು. They had to repeatedly offer sacrifice. ಅವರು ಪುನಃ ಯಜ್ಞಗಳನ್ನು ಅರ್ಪಿಸಬೇಕಾಗಿತ್ತು. But the Lord Jesus Christ sat down simply means
he has finished his work. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಸರಳವಾಗಿ ಆತನು ಕೆಲಸವನ್ನ ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ ಆಗುತ್ತದೆ. But in verse 2 says he is a minister in the holy place. ಎರಡನೇ ವಚನದಲ್ಲಿ ನಾವು ನೋಡುವಾಗ ಆತನು ಪವಿತ್ರ ಸ್ಥಾನದಲ್ಲಿ ಉದ್ಯೋಗ ನಡೆಸುವವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. Even though his sacrifice is finished on the cross, ಆತನು ಶಿಲುಬೆ ಮೇಲೆ ತನ್ನ ಯಜ್ಞವನ್ನ ಮಾಡಿ ಮುಗಿಸಿದ್ದಾಗ್ಯೂ ಕೂಡ he is still doing a different ministry in heaven. ಆದರೆ ಆತನು ಇಂದು ಪರಲೋಕದಲ್ಲಿ ಒಂದು ವಿವಿಧವಾದಂತಹ ಸೇವೆಯನ್ನ ಇನ್ನೂ ಮಾಡುತ್ತಿದ್ದಾನೆ. So there is one finished work, there is an or continuing work. ಒಂದು ಆತನು ಮಾಡಿ ಮುಗಿಸಿದಂತಹ ಕಾರ್ಯವಿದೆ, ಇನ್ನೊಂದು ಆತನು ಮುಂದುವರಿಸುತ್ತಿರುವ ಇನ್ನೊಂದು ಕಾರ್ಯ ಉಂಟು. His sacrifice on the cross is complete. ಶಿಲುಬೆ ಮೇಲೆ ಮಾಡಿದಂತಹ ಯಜ್ಞವು ಅದು ಪರಿಪೂರ್ಣವಾದದ್ದು. But what is the ministry he is doing now? ಆದರೆ ಆತನು ಮಾಡುತ್ತಿರುವಂತಹ ಸೇವೆ ಯಾವುದು ಈಗ? Already the author of Hebrews said that in 7:25 he makes intercession for us. ಈಗಾಗಲೇ ಈ ಇಬ್ರಿಯರಿಗೆ ಬರೆದ ಪತ್ರಿಕೆ ಬರಹಗಾರನು 7ನೇ ಅಧ್ಯಾಯ 25ನೇ ವಚನದಲ್ಲಿ ಅದನ್ನು ನಮಗೆ ವಿವರಿಸಿದ್ದಾನೆ. ಆತನು ಮಾಡುತ್ತಿರುವಂತಹ ಕಾರ್ಯ ಯಾವುದೆಂದರೆ ನಮಗಾಗಿ ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. So that ministry is continuing. ಆ ಸೇವೆಯು ಅದು ಮುಂದುವರಿಯುತ್ತಾ ಇದೆ. In other words, we Christians have a high priest in heaven far better than any Aaronic priest of Israel on the earth. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಕ್ರೈಸ್ತರು ಮತ್ತು ವಿಶ್ವಾಸಿಗಳಂತಹ ನಾವು ಹಳೆಯ ಒಡಂಬಡಿಕೆಯ ಆರೋನನ ಮುಖಾಂತರ ಬಂದಂತಹ ಮಹಾಯಾಜಕರಿಗಿಂತಲೂ ಶ್ರೇಷ್ಠವಾದಂತಹ ಮಹಾಯಾಜಕನನ್ನ ಪರಲೋಕದಲ್ಲಿ ಹೊಂದಿದ್ದೇವೆ. The sanctuary there means we need to understand the tabernacle makeup. ಅಲ್ಲಿ ಪರಿಶುದ್ಧ ಸ್ಥಳ ಎಂಬುದಾಗಿ ಹೇಳುವಾಗ ನಾವು ದೇವದರ್ಶನದ ಗುಡಾರದ ಚಿತ್ರಣವನ್ನ ತೆಗೆದುಕೊಳ್ಳಬೇಕು. Old Testament tabernacle was the tent where the people bring their sacrifice. ಹಳೆಯ ಒಡಂಬಡಿಕೆಯ ದೇವದರ್ಶನದ ಗುಡಾರವು ಅದು ಒಂದು ಗುಡಾರವಾಗಿತ್ತು, ಬಟ್ಟೆಯ ಗುಡಾರ. ಅಲ್ಲಿಗೆ ಜನರು ತಮ್ಮ ಯಜ್ಞಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. There was an innermost room which is called the Holy of Holies or the holiest of all. ಅಲ್ಲಿ ಇನ್ನೊಂದು ಒಳಗಿನ ಕೋಣೆ ಇತ್ತು. ಆ ಕೋಣೆಯನ್ನ ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ ಕರೆಯುತ್ತಿದ್ದರು. Here we read that a minister in the holy places in the true tent, verse 2 end, that the Lord set up, not man. 8ನೇ ಅಧ್ಯಾಯದ 2ನೇ ವಚನದ ಅಂತ್ಯದಲ್ಲಿ ನಾವು ನೋಡುವಾಗ ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೆ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಎಂಬುದಾಗಿ ನೋಡುತ್ತೇವೆ. So the true tabernacle is in the abode of God in heaven. ನಿಜವಾದ ದೇವದರ್ಶನ ಗುಡಾರ ಎಲ್ಲಿದೆ ಎಂಬುದಾಗಿ ನಾವು ನೋಡುವಾಗ ಪರಲೋಕ ರಾಜ್ಯದಲ್ಲಿ ದೇವರ ನಿವಾಸ ಸ್ಥಾನದಲ್ಲಿದೆ. Read chapter 9 verse 24. ಅದೇ ರೀತಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. So our Lord is in the most holy true tabernacle which is in heaven. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಈಗ ಅತಿ ಪರಿಶುದ್ಧವಾದಂತಹ ಪರಲೋಕದಲ್ಲಿರುವ ದೇವದರ್ಶನ ಗುಡಾರವನ್ನ ಪ್ರವೇಶಿಸಿದ್ದಾನೆ. Now let's read chapter 8 verse 3 and 4. 8ನೇ ಅಧ್ಯಾಯದ 3 ಮತ್ತು 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನು ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನಷ್ಟೇ. ಆದ್ದರಿಂದ ಸಮರ್ಪಿಸುವುದಕ್ಕೆ ಈ ಮಹಾಯಾಜಕನಿಗೂ ಏನಾದರೂ ಇರಬೇಕು. ಈತನು ಇನ್ನೂ ಭೂಮಿಯ ಮೇಲೆ ಇದ್ದದ್ದೇ ಆದರೆ ಯಾಜಕನಾಗಿರುತ್ತಿರಲಿಲ್ಲ. ಯಾಕಂದರೆ ಧರ್ಮ ನಿಯಮದ ಪ್ರಕಾರ ಕಾಣಿಕೆಗಳನ್ನು ಸಮರ್ಪಿಸುವವರು ಇದ್ದೇ ಇರುತ್ತಾರೆ. Okay, the high priest of Israel was appointed by God to offer sacrifices. ಇಸ್ರಾಯೇಲರ ಮಹಾಯಾಜಕನು ಆತನು ದೇವರಿಂದಲೇ ನೇಮಿಸಲ್ಪಟ್ಟವನಾಗಿ ಯಜ್ಞಗಳನ್ನ ಸಮರ್ಪಿಸುತ್ತಿದ್ದನು. But Jesus Christ is the great high priest of his people.
ಆದರೆ ಯೇಸು ಕ್ರಿಸ್ತನು ಆತನು ಇನ್ನು ಶ್ರೇಷ್ಠವಾದಂತ ಆಗಿದ್ದಾನೆ ತನ್ನ ಜನರಿಗಾಗಿ. So he also should offer sacrifice. ಆತನು ಕೂಡ ಒಂದು ಯಜ್ಞವನ್ನ ಸಮರ್ಪಿಸಬೇಕು. This is the central function of Jesus in Hebrews. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿರುವಂತಹ ಯೇಸು ಕ್ರಿಸ್ತನ ಅತ್ಯಂತ ಪ್ರಮುಖವಾದಂತಹ ಕಾರ್ಯ ಇದೇ ಆಗಿದೆ. Old Testament high priest offered repeated animal sacrifices. ಹಳೆ ಒಡಂಬಡಿಕೆಯ ಮಹಾಯಾಜಕರು ಪುನಃ ಪಶುಗಳ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದರು. But our Lord once for all sacrifice. ಆದರೆ ನಮ್ಮ ಕರ್ತನು ಒಂದೇ ಸಾರಿ ಸಾಕಾಗುವಂತಹ ಯಜ್ಞವನ್ನ ಸಮರ್ಪಿಸಿದ್ದಾನೆ. That was his own body, himself he offered on the cross. What a great sacrifice. ಆ ಯಜ್ಞ ಯಾವುದೆಂದರೆ ಅದು ತನ್ನದೇ ದೇಹವನ್ನ ಶ್ರೇಷ್ಠವಾದಂತಹ ಯಜ್ಞವನ್ನ ಶಿಲುಬೆ ಮೇಲೆ ಸಮರ್ಪಿಸಿದನು. But if he was still on the earth, ಆತನು ಇನ್ನೂ ಭೂಮಿಯ ಮೇಲೆ ಇರುತ್ತಿದ್ದರೆ, for 3 reasons he couldn't perform his ministry on earth. 3 ಕಾರಣಗಳಿಗಾಗಿ ಆತನು ಭೂಮಿಯ ಮೇಲೆ ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. First of all, ಮೊದಲನೆಯ ಕಾರಣ, the old sanctuary was earthly, verse 4. 4ನೇ ವಚನದಲ್ಲಿ ನಾವು ನೋಡುವ ಹಾಗೆ ಹಳೆಯ ದೇವದರ್ಶನ ಗುಡಾರವು ಅದು ಭೂಮಿಯ ಮೇಲೆ ಇದ್ದದ್ದಾಗಿತ್ತು. There was a clergy laity difference. ಯಾಜಕರು ಸಾಮಾನ್ಯ ಜನ, even like today's many churches, that difference is there. So in the old tabernacle that difference was there. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕ ಜನಕ್ಕೂ ಸಾಮಾನ್ಯ ಜನಕ್ಕೂ ವ್ಯತ್ಯಾಸ ಇರುತ್ತಿತ್ತು, ಈಗಿನ ದಿನಗಳಲ್ಲಿ ಇರುವ ಹಾಗೆ. In many ಪಂಗಡಗಳಲ್ಲಿ ಇರುವ ಹಾಗೆ, ಬೇರೆ ಪಂಗಡಗಳಲ್ಲಿ ಇರುವ ಹಾಗೆ. We don't have that in our assemblies. ಯಾಜಕರು ಬೇರೆ, ಸಾಮಾನ್ಯ ವಿಶ್ವಾಸಿಗಳು ಬೇರೆ. ಆದ್ರೆ ನಮ್ಮ ನಂಬಿಕೆಯಲ್ಲಿ ಆ ರೀತಿ ಇಲ್ಲ. Okay, so Jesus was not from the tribe of Levi, he was from the tribe of Judah. ಆದರೆ ಯೇಸು ಕ್ರಿಸ್ತನು ಲೇವಿ ಕುಲದಿಂದ ಬಂದವನಾಗಿರಲಿಲ್ಲ, ಬದಲಾಗಿ ಯೂದ ಕುಲದಿಂದ ಬಂದವನಾಗಿದ್ದನು. So if he was on earth, he couldn't offer sacrifice or offerings. ಆತನು ಭೂಮಿಯ ಮೇಲೆ ಇರುತ್ತಿದ್ದರೆ ಆ ಯಜ್ಞಗಳನ್ನು ಸಮರ್ಪಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. Then the author is asking the Hebrew believers who came to faith, why are you then still clinging on to the old rituals? ಈ ಪತ್ರಿಕೆಯ ಬರಹಗಾರನು ಆ ಇಬ್ರಿಯರಾಗಿದ್ದಂತಹ ಯಹೂದಿ ವಿಶ್ವಾಸಿಗಳಿಗೆ ಕೇಳುತ್ತಿದ್ದಾನೆ, ಹಾಗಾದರೆ ನೀವು ಇನ್ನೂ ಯಾಕೆ ಹಳೆಯ ನಂಬಿಕೆಗೆ ನೇತು ಹಾಕಿಕೊಂಡಿದ್ದೀರಿ, ಅದನ್ನೇ ಹಿಡಿದುಕೊಂಡಿದ್ದೀರಿ ಎಂಬುದಾಗಿ ಕೇಳುತ್ತಾನೆ. Secondly, in verse 5, ಎರಡನೆಯ ಕಾರಣ 5ನೇ ವಚನದಲ್ಲಿ, please read verse 5. 5ನೇ ವಚನ ಓದಿಕೊಳ್ಳೋಣ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. So the old sanctuary was typical. It was only a model. ಹಳೆಯ ದೇವದರ್ಶನದ ಗುಡಾರವು ಅದು ಒಂದು ಛಾಯೆಯಾಗಿತ್ತು ಅಥವಾ ಅನುರೂಪವಾಗಿತ್ತು ಪರಲೋಕದ ದೇವದರ್ಶನ ಗುಡಾರದ. It was only a copy or a shadow. ಅದು ಒಂದು ಅನುರೂಪವಾಗಿತ್ತು ಅಥವಾ ಛಾಯೆಯಾಗಿತ್ತಷ್ಟೇ. The true tabernacle is in heaven. ನಿಜವಾದ ದೇವದರ್ಶನ ಗುಡಾರ ಅದು ಪರಲೋಕದಲ್ಲಿದೆ. So the tabernacle service of the Old Testament law was only a foreshadowing of Christ's work. ಆದ್ದರಿಂದ ಹಳೆಯ ಒಡಂಬಡಿಕೆಯ ದೇವದರ್ಶನದ ಗುಡಾರದ ಸೇವೆಯ ಕಾರ್ಯ ಅದು ಯೇಸು ಕ್ರಿಸ್ತನ ಸೇವೆ ಅಥವಾ ಕಾರ್ಯದ ಒಂದು ಅನುರೂಪ ಅಥವಾ ಛಾಯೆಯಾಗಿತ್ತಷ್ಟೇ. The person and work of Christ is foreshadowed through many things in the Old Testament. ಯೇಸು ಕ್ರಿಸ್ತನ ವ್ಯಕ್ತಿತ್ವ ಮತ್ತು ಆತನ ಕಾರ್ಯಗಳು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಉದಾಹರಣೆಗಳ ಮೂಲಕ ಅದು ಬಿಂಬಿಸಲ್ಪಟ್ಟಿದೆ. Old Testament tabernacle was built by Moses according to divine instruction given at Mount Sinai. ಹಳೆಯ ಒಡಂಬಡಿಕೆಯ ದೇವದರ್ಶನದ ಗುಡಾರವು ಅದು ಮೋಶೆಯಿಂದ ಕಟ್ಟಲ್ಪಟ್ಟಿತ್ತು,
ಸೀನಾಯಿ ಬೆಟ್ಟದ ಮೇಲೆ ಅವನಿಗೆ ದೇವರಿಂದ ಕೊಡಲ್ಪಟ್ಟ ನಿದರ್ಶನದ ಪ್ರಕಾರ. So the real thing is in heaven. ಆದ್ದರಿಂದ ನಿಜವಾದಂತಹ ದೇವದರ್ಶನ ಗುಡಾರ ಅದು ಪರಲೋಕದಲ್ಲಿದೆ. Thirdly, ಮೂರನೇ ಕಾರಣ, let's read verse 6. 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. So here we read the Old Testament sanctuary was inferior. ಇಲ್ಲಿ ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆಯ ದೇವದರ್ಶನದ ಗುಡಾರವು ಅದು ಕೆಳಮಟ್ಟದ್ದಾಗಿತ್ತು. Jesus Christ's ministry is excellent. It is superior. ಆದರೆ ಯೇಸು ಕ್ರಿಸ್ತನ ಸೇವೆ ಅದು ಅತ್ಯುನ್ನತವಾದದ್ದು, ಶ್ರೇಷ್ಠವಾದದ್ದು. What was the main reason? ಯಾಕೆ ಅದು ಶ್ರೇಷ್ಠವಾದದ್ದಕ್ಕೆ ಕಾರಣವೇನು? The Old Testament system could not provide sinners access to God. ಯಾಕಂದ್ರೆ ಹಳೆಯ ಒಡಂಬಡಿಕೆಯ ಯಜ್ಞ ಸಮರ್ಪಣೆಯ ಆ ಒಂದು ಸ್ಥಿತಿ ಅದು ಮನುಷ್ಯರಿಗೆ ದೇವರ ಸನ್ನಿಧಿಗೆ ಸೇರಿಸುತ್ತಿರಲಿಲ್ಲ. Sinners had no access to God. Only one man once a year could go to that sanctuary. ಪಾಪಿಗಳಿಗೆ ದೇವರ ಸನ್ನಿಧಿಗೆ ಪ್ರವೇಶವಿರಲಿಲ್ಲ. ಒಬ್ಬ ಮನುಷ್ಯನು ವರ್ಷಕ್ಕೆ ಒಂದಾವರ್ತಿ ಮಾತ್ರ ದೇವರ ಸನ್ನಿಧಿಯನ್ನ ಪ್ರವೇಶಿಸಲಿಕ್ಕೆ ಸಾಧ್ಯವಿತ್ತು. That is why it was inferior and Jesus' ministry is superior. ಈ ಕಾರಣಕ್ಕಾಗಿಯೇ ಹಳೆಯ ಒಡಂಬಡಿಕೆಯ ಯಜ್ಞಕ್ರಮ ಅದು ಕಳಪೆಯಾದದ್ದು, ಆದರೆ ಯೇಸು ಕ್ರಿಸ್ತನ ಯಾಜಕತ್ವ ಅಥವಾ ಸೇವೆ ಅದು ಶ್ರೇಷ್ಠವಾದದ್ದು. When you look at the sphere of Jesus' ministry, Adana Seva Kshetra, when we look at it, it is priestly work in heaven. ಯೇಸು ಕ್ರಿಸ್ತನ ಸೇವಾ ಕ್ಷೇತ್ರವನ್ನು ನಾವು ನೋಡುವಾಗ ಅದು ಪರಲೋಕದ ಯಾಜಕತ್ವ. Old Testament priest entered an earthly sanctuary which was only a symbol of the throne room of God in heaven. ಹಳೆಯ ಒಡಂಬಡಿಕೆಯ ದೇವದರ್ಶನದ ಗುಡಾರವು ಅಥವಾ ಪರಿಶುದ್ಧ ಸ್ಥಳವು ಅದು ಪರಲೋಕದಲ್ಲಿರುವಂತಹ ದೇವರ ಸಿಂಹಾಸನಕ್ಕೆ ಒಂದು ರೂಪವಾಗಿತ್ತಷ್ಟೇ. Look at Psalm 99 verse 1. ನಾವು ಕೀರ್ತನೆ 99ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸನ್ನನಾಗಿರುವ ಆತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. So this is the real throne room of God in heaven. ಪರಲೋಕದಲ್ಲಿರುವಂತಹ ದೇವರ ನಿಜವಾದ ಸಿಂಹಾಸನವು ಇದಾಗಿದೆ. Our high priest has entered the actual throne room of God in heaven. ನಮ್ಮ ಮಹಾಯಾಜಕನು ಆತನು ಪರಲೋಕದಲ್ಲಿರುವಂತಹ ದೇವರ ಸನ್ನಿಧಿ ಅಥವಾ ದೇವರ ಸಿಂಹಾಸನವಿರುವಂತಹ ಆ ಸ್ಥಳವನ್ನೇ ಪ್ರವೇಶಿಸಿದ್ದಾನೆ. So it is in heaven. ಆದ್ದರಿಂದ ಅದು ಪರಲೋಕದಲ್ಲಿ ಇರುವಂತಹ ಸೇವೆ. It is secondly, it is real. Verse 2. ಎರಡನೆಯ ಕಾರಣ ಅದು ನಿಜವಾದಂತಹ ದೇವದರ್ಶನದ ಗುಡಾರ. ಎರಡನೇ ವಚನ. We saw that in verse 2 at the end. The true tabernacle, true tent. ಎರಡನೆಯ ವಚನದ ಕಡೆಯ ಭಾಗದಲ್ಲಿ ನಾವು ನೋಡಿಕೊಂಡೆವು ನಿಜವಾದಂತಹ ಗುಡಾರ ಎಂಬುದಾಗಿ. Now when we say that it is true, it doesn't mean the Old Testament tabernacle was false. That's not what the meaning. ನಿಜವಾದ ದೇವದರ್ಶನದ ಗುಡಾರ ಇದು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಹಾಕಿದ್ದ ಆ ದೇವದರ್ಶನದ ಗುಡಾರ ತಪ್ಪು ಎಂಬುದಾಗಿ ಅಲ್ಲ. But it was only a shadow or a model. So the one in heaven is a true one. ಆದರೆ ಅದು ನಿಜವಾದ ದೇವದರ್ಶನದ ಗುಡಾರ, ಪರಲೋಕದಲ್ಲಿರುವ ನಿಜವಾದ ದೇವದರ್ಶನದ ಗುಡಾರದ ಅನುರೂಪ ಛಾಯೆ ಅಥವಾ ಮಾದರಿಯಾಗಿತ್ತಷ್ಟೇ. In that sense, it is called the true tabernacle. ಆ ಒಂದು ಅರ್ಥದಲ್ಲಿ ಇದನ್ನ ನಿಜವಾದ ದೇವದರ್ಶನದ ಗುಡಾರ ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. Thirdly, verse 6 says it is superior or much more excellent. ಮೂರನೆಯ ಕಾರಣ 6ನೇ ವಚನ, ಅದು ಅತ್ಯುತ್ತಮವಾದಂತಹ ಯಾಜಕೋದ್ಯೋಗ, ಶ್ರೇಷ್ಠವಾದ ಯಾಜಕೋದ್ಯೋಗ ಎಂಬುದಾಗಿ ನಾವು ನೋಡುತ್ತೇವೆ. Than the work of Aaron.
ಆರೋನನ ಯಾಜಕತ್ವಕ್ಕಿಂತಲೂ ಶ್ರೇಷ್ಠವಾದದ್ದು ಯೇಸು ಕ್ರಿಸ್ತನ ಯಾಜಕತ್ವ. Because it is connected with the new covenant, as we read in verse 6. ನಾವು 6ನೇ ವಚನದಲ್ಲಿ ಓದುವ ಪ್ರಕಾರ ಯಾಕೆ ಅದು ಶ್ರೇಷ್ಠವಾದದ್ದಂದರೆ ಅದು ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥವಾಗಿದೆ. ಆದ ಕಾರಣ Better covenant with better promises. ಉತ್ತಮವಾದಂತಹ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆ. What is the better promise? ಉತ್ತಮವಾದ ವಾಗ್ದಾನ ಅಂದರೆ ಏನು? It is in verse 12. If you skip to verse 12 of chapter 8. 8ನೇ ಅಧ್ಯಾಯದ 12ನೇ ವಚನದಲ್ಲಿ ಅದಿದೆ. ನಾವು ಅದನ್ನ ಓದಿಕೊಳ್ಳೋಣ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆ ಉಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. The better promise is the forgiveness of sin available through the new covenant. ಉತ್ತಮವಾದ ವಾಗ್ದಾನ ಯಾವುದೆಂದರೆ ಆ ಹೊಸ ಒಡಂಬಡಿಕೆಯ ಮೂಲಕ ದೊರೆಯುವಂತಹ ಪಾಪಗಳ ಕ್ಷಮಾಪಣೆ. That was not available under the old covenant. ಅದು ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಸಿಕ್ಕುತ್ತಿರಲಿಲ್ಲ. It was only a covering of sin for a time being. ಅದು ಕೇವಲ ತಾತ್ಕಾಲಿಕವಾಗಿ ಪಾಪಗಳನ್ನ ಮುಚ್ಚುವಂತಹ ಒಂದು ವಾಗ್ದಾನವಾಗಿತ್ತು. So Jesus is the surety of the better covenant. ಆದ್ದರಿಂದ ಯೇಸು ಕ್ರಿಸ್ತನು ಉತ್ತಮವಾದಂತಹ ವಾಗ್ದಾನಕ್ಕೆ ಆತನು ಖಾತರಿ ಅಥವಾ ರುಜುವಾತಾಗಿದ್ದಾನೆ. He is called the mediator of better covenant. ಆತನು ಉತ್ತಮವಾದಂತಹ ಒಡಂಬಡಿಕೆಗೆ ಮಧ್ಯಸ್ಥನೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. The old covenant also had a mediator. ಹಳೆಯ ಒಡಂಬಡಿಕೆಗೂ ಕೂಡ ಮಧ್ಯಸ್ಥರಿದ್ದರು. That was Moses. ಅದು ಯಾರಂದ್ರೆ ಮೋಶೆಯು. But he was not a surety or a guarantor. ಆದರೆ ಆತನು ನಮಗೆ ಒಂದು ಖಚಿತಪಡಿಸಲ್ಪಟ್ಟಂತಹ ಒಂದು ಗ್ಯಾರಂಟಿ ಆಗಿರಲಿಲ್ಲ ಮೋಶೆ. But look at 1 Timothy 2:5. ಆದರೆ 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನವನ್ನ ನೋಡಿಕೊಳ್ಳಿರಿ. 1 Timothy 2:5. 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. Yeah, he is the only mediator according to the new covenant. ಹೊಸ ಒಡಂಬಡಿಕೆಯ ಪ್ರಕಾರ ಯೇಸು ಕ್ರಿಸ್ತನು ಮಾತ್ರ ಆತನು ನಮಗೆ ಮಧ್ಯಸ್ಥನಾಗಲಿಕ್ಕೆ ಸಾಧ್ಯ. He is the one who represents God to men and men to God, bring them together. ಈತನು ಮಾತ್ರ, ಯೇಸು ಕ್ರಿಸ್ತನು ಮಾತ್ರ ಮನುಷ್ಯರಿಗೆ ದೇವರನ್ನ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಮತ್ತು ದೇವರಿಗೆ ಮನುಷ್ಯರನ್ನ ಪ್ರತಿನಿಧಿಸಲಿಕ್ಕೆ ಸಾಧ್ಯ, ಅವರಿಬ್ಬರನ್ನು ಹತ್ತಿರ ತರಲಿಕ್ಕೆ ಸಾಧ್ಯ. The two offices of prophet and priest are combined here in one person. ಈ ಯೇಸು ಕ್ರಿಸ್ತನೆಂಬ ಒಬ್ಬ ವ್ಯಕ್ತಿಯಲ್ಲಿ ಎರಡು ಕಾರ್ಯಗಳಾದಂತಹ ಪ್ರವಾದಿ ಮತ್ತು ಯಾಜಕರ ಸೇವೆ ಎರಡು ಈತನೊಬ್ಬನಲ್ಲಿಯೇ ಒಂದಾಗಿವೆ, ಐಕ್ಯವಾಗಿವೆ. As a mediator, ಮಧ್ಯಸ್ಥನಾಗಿ ಆತನು is zealous for God's honor. ದೇವರ ಗೌರವಕ್ಕಾಗಿ ಆತನು ಅಭಿಮಾನ ಉಳ್ಳವನಾಗಿದ್ದಾನೆ. At the same time, equally, he is seeking the sinner's rescue or deliverance. ಅದೇ ಒಂದು ರೀತಿಯಲ್ಲಿ ಆತನು ಪಾಪಿಗಳನ್ನ ರಕ್ಷಿಸಲಿಕ್ಕಾಗಿ, ಪಾಪಿಗಳ ಬಿಡುಗಡೆಗಾಗಿ ಪ್ರಯತ್ನಿಸುವವನಾಗಿದ್ದಾನೆ. So he is the mediator with interest of both God and man. ಆದ್ದರಿಂದ ಮನುಷ್ಯರ ಮತ್ತು ದೇವರ ಹಿತದೃಷ್ಟಿಯಿಂದ ಮಧ್ಯಸ್ಥನಾದಂತಹ ಮಧ್ಯಸ್ಥಗಾರನು ಈತನೊಬ್ಬನೇ. He is, see, we read that truth and mercy has met together. ನಾವು ಈ ರೀತಿ ಓದುತ್ತೇವೆ, ಕೃಪೆ ಮತ್ತು ಸತ್ಯತೆ ಎರಡು ಅದು ಒಬ್ಬನಲ್ಲಿಯೇ ಐಕ್ಯವಾಗಿವೆ. That's what happened on the cross. ಅದೇ ಶಿಲುಬೆ ಮೇಲೆ ಆದಂತ ಕಾರ್ಯ. God's truth and holiness, justice is vindicated. ದೇವರ ಸತ್ಯತೆ, ಪರಿಶುದ್ಧತೆ ಮತ್ತು ನೀತಿ ಅದು ಜಯಿಸಲ್ಪಟ್ಟಿದೆ ಶಿಲುಬೆ ಮೇಲೆ. At the same time, mercy is given to the sinners. ಅದೇ ಸಂದರ್ಭದಲ್ಲಿ ಪಾಪಿಗಳಿಗೆ ಕೃಪೆಯು ಕೊಡಲ್ಪಟ್ಟಿದೆ. We received, our sins were laid on him and his righteousness was
transmitted to us when we believe. ನಾವು ನಂಬುವಾಗ ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಡುತ್ತವೆ ಮತ್ತು ಆತನ ನೀತಿವಂತಿಕೆಯು ನಮಗೆ ವರ್ಗಾಯಿಸಲ್ಪಡುತ್ತದೆ. So God is just and the justifier of sinner based on the finished work of Jesus Christ as the perfect mediator of the new covenant on the cross. ಆದದರಿಂದ ದೇವರು ಪಾಪಿಗಳಿಗೆ ನೀತಿ ಮತ್ತು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾನೆ. ಯಾಕಂದರೆ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಕಾರ್ಯದ ನಿಮಿತ್ತದಿಂದಾಗಿ, ಆತನ ಮಧ್ಯಸ್ಥಿಕೆಯ ನಿಮಿತ್ತದಿಂದಾಗಿ. Even though Jesus died on the earth at Calvary, his sacrifice belongs to a heavenly tabernacle. ಯೇಸು ಕ್ರಿಸ್ತನು ಆತನು ಕಲ್ವಾರಿ ಬೆಟ್ಟದ ಮೇಲೆ ಭೂಮಿಯ ಮೇಲೆ ಸತ್ತರೂ ಕೂಡ ಆತನ ಆ ಒಂದು ಯಜ್ಞವು ಪರಲೋಕದಲ್ಲಿರುವಂತಹ ದೇವದರ್ಶನದ ಗುಡಾರಕ್ಕೆ ಸಂಬಂಧಪಟ್ಟದ್ದು. Now let's read verse 7 to 13. ನಾವು ಈಗ 7ರಿಂದ 13ನೇ ವಚನದವರೆಗೆ ಓದಿಕೊಳ್ಳೋಣ. ಈ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದ್ದಾಗಿದ್ದರೆ ಎರಡನೆಯ ಒಡಂಬಡಿಕೆಗೆ ಅವಕಾಶ ಇರುತ್ತಿರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಕರ್ತನು ಹೇಳುತ್ತಾನೆ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಒಂದೇ ಊರಿನವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೆಯದಾಗಿ ಮಾಡಿದ್ದಾನೆ. ಆದ್ರೆ ಹಳೆಯದಾಗುತ್ತಾ ಮುದಿಯಾಗುವಂತದ್ದಕ್ಕೆ ಅಂತ್ಯವು ಸಮೀಪವಾಗಿದೆ. Your voice is muted, uncle. Jesus has mediated for a better covenant. ಯೇಸು ಕ್ರಿಸ್ತನು ಉತ್ತಮವಾದ ಒಡಂಬಡಿಕೆಗಾಗಿ ಮಧ್ಯಸ್ಥಿಕೆಯನ್ನ ವಹಿಸಿದ್ದಾನೆ. This is called the new covenant. ಇದು ಹೊಸ ಒಡಂಬಡಿಕೆ ಎಂಬುದಾಗಿ ಕರೆಯಲ್ಪಡುತ್ತದೆ. The Lord Jesus Christ, when he instituted the Lord's Supper, he took the bread and then he took the cup and said, "This is the cup of the new covenant." ಯೇಸು ಕ್ರಿಸ್ತನು ನಮಗೆ ಒಂದು ಹೊಸದಾದ ಆಜ್ಞೆಯನ್ನ ಕೊಟ್ಟನು. ಅದೇನೆಂದರೆ ರೊಟ್ಟಿಯನ್ನ ತೆಗೆದುಕೊಂಡು ಇದು ನನ್ನ ದೇಹ ಎಂಬುದಾಗಿ ಹೇಳಿದನು, ಪಾತ್ರೆಯನ್ನ ತೆಗೆದುಕೊಂಡು ಇದು ನನ್ನ ರಕ್ತ ಎಂಬುದಾಗಿ ಹೇಳಿದನು ಮತ್ತು ಇದು ಹೊಸ ಒಡಂಬಡಿಕೆ ಎಂಬುದಾಗಿ ನಮಗೆ ತಿಳಿಸಿದನು. Now when the author of Hebrews is writing this, he is going back to Jeremiah chapter 31. ಇಬ್ರಿಯ ಬರಹಗಾರನು ಈ ಒಂದು ಮಾತುಗಳನ್ನ ಬರೆಯುವಾಗ ಆತನು ಯೆರೆಮೀಯನ ಪ್ರವಾದನೆಯ ಗ್ರಂಥದ 35ನೇ ಅಧ್ಯಾಯಕ್ಕೆ ಹಿಂತಿರುಗಿ ಹೋಗುತ್ತಿದ್ದಾನೆ. 31ನೇ ಅಧ್ಯಾಯಕ್ಕೆ ಹಿಂತಿರುಗಿ ಹೋಗುತ್ತಿದ್ದಾನೆ ಯೆರೆಮೀಯನ ಪ್ರವಾದನೆಯ ಗ್ರಂಥ. Let's read Jeremiah 31 to 34. ನಾವು ಯೆರೆಮೀಯನ ಪ್ರವಾದನೆಯ ಗ್ರಂಥ 31ನೇ ಅಧ್ಯಾಯ 31ರಿಂದ 34ನೇ ವಚನಗಳವರೆಗೆ ಓದಿಕೊಳ್ಳೋಣ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು
ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. So the author of Hebrews is quoting Jeremiah 31. ಆದ್ದರಿಂದ ಇಬ್ರಿಯರ ಪತ್ರಿಕೆಯ ಬರಹಗಾರನು ಯೆರೆಮೀಯನ ಪ್ರವಾದನೆಯ ಗ್ರಂಥದ 31ನೇ ಅಧ್ಯಾಯದಿಂದ ವಚನಗಳನ್ನ ಇಲ್ಲಿಗೆ ಉಲ್ಲೇಖಿಸುತ್ತಿದ್ದಾನೆ. And the author is saying this new covenant is better than the old one made with Israel at Mount Sinai. ಈ ಪತ್ರಿಕೆಯ ಬರಹಗಾರನು ಸಿನಾಯಿ ಬೆಟ್ಟದ ಮೇಲೆ ಇಸ್ರಾಯೇಲರೊಟ್ಟಿಗೆ ಮಾಡಿಕೊಳ್ಳಲ್ಪಟ್ಟಂತಹ ಆ ಒಡಂಬಡಿಕೆಗಿಂತಲೂ ಈ ಹೊಸ ಒಡಂಬಡಿಕೆಯು ಉತ್ತಮವಾದದ್ದು ಎಂಬುದಾಗಿ ಹೇಳುತ್ತಿದ್ದಾನೆ. When you study about covenant in the Bible, ಸತ್ಯವೇದದಲ್ಲಿ ನೀವು ಒಡಂಬಡಿಕೆಯ ಕುರಿತಾಗಿ ಅಧ್ಯಯನ ಮಾಡುವಾಗ it is a great doctrinal truth all through the Bible. ಸತ್ಯವೇದದ ಮೂಲಕ ಕಲಿಯಬಹುದಾದಂತಹ ಒಂದು ಅತ್ಯುತ್ತಮವಾದಂತಹ ಬೋಧನೆಯ ಸತ್ಯವಾಗಿದೆ. There was a covenant made with Adam. ಆದಾಮನೊಟ್ಟಿಗೆ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. Covenant with Noah. ನೋಹನೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದನು. With Abraham. ಅಬ್ರಹಾಮನೊಟ್ಟಿಗೆ A Davidic covenant. ದಾವೀದನ ಒಡಂಬಡಿಕೆ ಉಂಟು. There is a Palestinian covenant. ಪ್ಯಾಲೆಸ್ಟೈನ್ ದೇಶಕ್ಕೆ ಸಂಬಂಧಿಸಿದ ಒಂದು ಒಡಂಬಡಿಕೆ ಉಂಟು. Then there is the new covenant. ಮತ್ತು ಒಂದು ಹೊಸ ಒಡಂಬಡಿಕೆ ಉಂಟು. It's a good study to study all these covenants. ಈ ಎಲ್ಲಾ ಒಡಂಬಡಿಕೆಗಳ ಕುರಿತಾಗಿ ಮಾಡುವಂತಹ ಅಧ್ಯಯನ ಅದು ಉತ್ತಮವಾದ ಅಧ್ಯಯನವಾಗಿದೆ. When a covenant was made in the Old Testament, ಹಳೆಯ ಒಡಂಬಡಿಕೆಯಲ್ಲಿ ಒಡಂಬಡಿಕೆಗಳು ಮಾಡಲ್ಪಡುವಾಗ sometimes it is between two equal parties. ಕೆಲವು ಸಂದರ್ಭಗಳಲ್ಲಿ ಅದು ಒಂದೇ ಸಮನಾದಂತಹ ಎರಡು ಪಕ್ಷಗಳ ಮಧ್ಯೆ ನಡೆಯುತ್ತಿದ್ದಂತಹ ಒಡಂಬಡಿಕೆ ಆಗಿರುತ್ತಿತ್ತು. In Genesis 15 and Exodus 24, you don't need to turn there. We see sometimes people making covenant between two parties. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಮತ್ತು ಅರಣ್ಯಕಾಂಡ 34ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಎರಡು ಪಕ್ಷಗಳು ಒಡಂಬಡಿಕೆ ಮಾಡಿಕೊಳ್ಳುವುದರ ಕುರಿತಾಗಿ ನಾವು ನೋಡುತ್ತೇವೆ. The second passage is Exodus, Vimojana Kanda, 24ನೇ ಅಧ್ಯಾಯ. Okay. Sorry. When people make covenant, they cut an animal, split it, and both parties will go between those two pieces. ಹಳೆ ಒಡಂಬಡಿಕೆ ತುಂಡಿನ ಮಧ್ಯೆ ಎರಡು ಪಕ್ಷದವರು ಹಾದು ಹೋಗುತ್ತಿದ್ದರು. In other words, the meaning of that ritual is if you break this covenant, what happened to these animals will happen to you. In other words, they were bound to keep the covenant when they cut an animal and go in between the two pieces. That was a practice in the Old Testament when people make covenant between two parties of equal status. ಹಳೆಯ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಎರಡು ಸಮಾನ ಶಕ್ತಿಯುಳ್ಳಂತಹ ಪಕ್ಷಗಳು ಅವರು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಾಗ ಆ ಪ್ರಾಣಿಯನ್ನ ಕಡಿದು ಆ ದೇಹದ ಮಧ್ಯದಲ್ಲಿ ಇಬ್ಬರು ಹಾದು ಹೋಗುತ್ತಿದ್ದರು. ಅದರ ಅರ್ಥ ಏನೆಂದರೆ ನಾವು ಈ ಒಡಂಬಡಿಕೆಯನ್ನ ಕಾದುಕೊಳ್ಳದೆ ಹೋದರೆ ಈ ಪ್ರಾಣಿಗಾದ ಪರಿಸ್ಥಿತಿ ನಮಗಾಗುವುದು ಎಂಬುದಾಗಿ ಅಥವಾ ಈ ಒಡಂಬಡಿಕೆಯನ್ನ ಎರಡು ಪಕ್ಷದವರು ಮುರಿಯಲೇಬಾರದು ಎಂಬುದಾಗಿ ಒಪ್ಪಂದವಾಗುತ್ತಿತ್ತು. But in Genesis 15 we see a difference. ಆದರೆ ಆದಿಕಾಂಡ 15ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅಲ್ಲಿ ಒಂದು ವ್ಯತ್ಯಾಸವನ್ನ ನೋಡುತ್ತೇವೆ. When God was making a covenant with Abraham, ಅಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಾಗ we read that Abraham had a deep sleep. ಅಬ್ರಹಾಮನು ಗಾಢ ನಿದ್ರೆಯಲ್ಲಿದ್ದನು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. And a fiery torch went between the two pieces of the animals. ಅಲ್ಲಿ ಕಡಿಯಲ್ಪಟ್ಟಂತಹ ಪಶುವಿನ ಮಧ್ಯದಲ್ಲಿ
ಒಂದು ಉರಿಯುತ್ತಿರುವಂತಹ ಆವಿಗೆಯ ರೀತಿಯಲ್ಲಿ, ಪಂಜಿನ ರೀತಿಯಲ್ಲಿ ಏನೋ ಒಂದು ವಸ್ತು ಹಾದು ಹೋಯಿತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. A fiery torch. ಬೆಂಕಿಯ ಒಂದು. Hello, your network is low, uncle. Could you please repeat? Yeah, there was a fiery torch that went through the pieces of the animal when Abraham had a deep sleep. ಅಬ್ರಹಾಮನು ಗಾಢ ನಿದ್ರೆಯಲ್ಲಿದ್ದಾಗ ಆ ಕಡಿಯಲ್ಪಟ್ಟಂತಹ ಪಶುವಿನ ಆ ಎರಡು ತುಂಡುಗಳ ಮಧ್ಯದಲ್ಲಿ. Not able to hear? Yes, uncle. ಆ ಕಡಿಯಲ್ಪಟ್ಟಂತಹ ಪಶುವಿನ ತುಂಡಿನ ಮಧ್ಯದಲ್ಲಿ ಉರಿಯುತ್ತಿರುವಂತಹ ಆ ಪಂಜಿನ ರೀತಿಯಲ್ಲಿ ಒಂದು ಹಾದು ಹೋಯಿತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. In other words, Abrahamic covenant was an unconditional covenant. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅಬ್ರಹಾಮನ ಒಡಂಬಡಿಕೆಯು ಅದು ಯಾವುದೇ ಷರತ್ತಿಲ್ಲದಂತಹ ಒಂದು ಒಡಂಬಡಿಕೆಯಾಗಿತ್ತು. Niranjan, can you hear me now? Yes, uncle, I can hear you. Abrahamic covenant was an unconditional covenant. ಅಬ್ರಹಾಮನ ಒಡಂಬಡಿಕೆಯು ಯಾವುದೇ ಷರತ್ತು ಬದ್ಧವಲ್ಲದ ಒಡಂಬಡಿಕೆ ಆಗಿತ್ತು. God was making that covenant. Abraham had a deep sleep at that time. ಅಲ್ಲಿ ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಿದ್ದವನು ದೇವರಾಗಿದ್ದನು, ಆದರೆ ಅಬ್ರಹಾಮನು ಗಾಢ ನಿದ್ರೆಯಲ್ಲಿದ್ದನು. But the Mosaic covenant was not like that. ಆದರೆ ಮೋಶೆಯ ಮುಖಾಂತರ ಕೊಡಲ್ಪಟ್ಟ ಒಡಂಬಡಿಕೆ ಹಾಗಿರಲಿಲ್ಲ. It was based on the condition of obedience. The children of Israel had to obey the condition of the covenant. ಅಲ್ಲಿ ಮಾಡಲ್ಪಟ್ಟಂತಹ ಒಡಂಬಡಿಕೆಯು ಅದು ಷರತ್ತನ್ನ ಒಳಗೊಂಡಂತ ಒಡಂಬಡಿಕೆ ಆಗಿತ್ತು. ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು ಎಂಬಂತಹ ಷರತ್ತನ್ನ ಒಳಗೊಂಡಂತ ಒಡಂಬಡಿಕೆ ಆಗಿತ್ತು. In Bible, God and man are not equal parties. ಶಕ್ತಿಯುಳ್ಳಂತಹ ಪಕ್ಷಗಳಲ್ಲ. God is sovereign and supreme. ದೇವರು ಆತನು ಸಾರ್ವಭೌಮನು ಮತ್ತು ಅತ್ಯುನ್ನತನು. When it comes to the new covenant, in mercy and kindness, he makes the biblical new covenant. ಆತನು ಕೃಪೆಯೊಟ್ಟಿಗೆ ಮತ್ತು ಕನಿಕರದ ಮೂಲಕ ಹೊಸ ಒಡಂಬಡಿಕೆಯ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. It is made at a great cost, the sacrifice of his son, the death of his son. ಆ ಒಡಂಬಡಿಕೆಯು ಮಾಡಿಕೊಳ್ಳಲಿಕ್ಕಾಗಿ ದೇವರು ತೆತ್ತ ಬೆಲೆ ಏನೆಂದರೆ ತನ್ನ ಮಗನಾದಂತಹ ಯೇಸು ಕ್ರಿಸ್ತನ ಯಜ್ಞವನ್ನ, ರಕ್ತವನ್ನ ಶಿಲುಬೆ ಮೇಲೆ ಸಮರ್ಪಿಸಬೇಕಾಯಿತು. It was for the benefit and blessing of mankind. ಮಾನವ ಕುಲದ ಒಳಿತಿಗಾಗಿ ಮತ್ತು ಆಶೀರ್ವಾದಕ್ಕಾಗಿ ಮಾಡಲ್ಪಟ್ಟಂತಹ ಒಡಂಬಡಿಕೆ. What is man's part in this covenant? ಈ ಒಡಂಬಡಿಕೆಯಲ್ಲಿ ಮಾನವನ ಪಾತ್ರವೇನಾಗಿದೆ? By faith receive the blessing of the covenant and abide by its provision. Receive it by faith. ಮನುಷ್ಯನ ಪಾತ್ರವೇನಾಗಿದೆ ಎಂದರೆ ದೇವರು ಮಾಡಿದಂತ ಈ ಒಡಂಬಡಿಕೆಯನ್ನ ನಂಬಿಕೆಯಿಂದ ಸ್ವೀಕರಿಸಿಕೊಂಡು ಅದನ್ನ ಕೈಕೊಂಡು ನಡೆಯುವುದಷ್ಟೇ ಆಗಿದೆ. In verse 7 and 8 here we see the first covenant had a fault. 7 ಮತ್ತು 8ನೇ ವಚನದಲ್ಲಿ ನಾವು ನೋಡುವಾಗ ಹಳೆಯ ಒಡಂಬಡಿಕೆಯು ಅದರಲ್ಲಿ ದೋಷವುಳ್ಳದ್ದಾಗಿತ್ತು. Now that doesn't mean the covenant itself was false. That's not what it means. ಅದರ ಅರ್ಥ ಹಳೆಯ ಒಡಂಬಡಿಕೆಯು ಅದು ದೋಷವುಳ್ಳದ್ದಾಗಿತ್ತು ಎಂಬುದಾಗಿ ಹೇಳುವಾಗ ಅದು ತಪ್ಪಾಗಿತ್ತು ಎಂಬುದಾಗಿ ಅಲ್ಲ. But it failed to bring access to God. ಅದರ ಅರ್ಥ ದೋಷವುಳ್ಳದ್ದಾಗಿತ್ತು ಎಂಬುದಾಗಿ ಹೇಳುವಾಗ ಅದು ಮಾನವನನ್ನ ದೇವರ ಸನ್ನಿಧಿಗೆ ಸೇರಿಸುವುದರಲ್ಲಿ ಸೋತು ಹೋಯಿತು.
and it couldn't give complete forgiveness of man's sin. ಮತ್ತು ಅದು ಮನುಷ್ಯನ ಪಾಪಗಳಿಗೆ ಸಂಪೂರ್ಣ ಕ್ಷಮಾಪಣೆಯನ್ನ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. So there was a new covenant necessary. ಆದ್ದರಿಂದ ಹೊಸ ಒಡಂಬಡಿಕೆಯ ಅವಶ್ಯವಿತ್ತು. So the death of Jesus Christ on the cross inaugurated this new covenant, through the blood sacrifice. ಆದ್ದರಿಂದ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಆತನು ಮಾಡಿದಂತ ಯಜ್ಞದ ಮೂಲಕ ಈ ಒಂದು ತನ್ನ ರಕ್ತದ ಮೂಲಕ ಈ ಒಂದು ಹೊಸ ಒಡಂಬಡಿಕೆಯನ್ನ ಉದ್ಘಾಟಿಸಿದನು. So finding fault with the old covenant, in other words, the old covenant couldn't bring people to God and bring forgiveness of sin to man. So there is a need for a new covenant. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ದೋಷವುಳ್ಳದಾಗಿತ್ತು ಅಥವಾ ಅದು ಮನುಷ್ಯನನ್ನ ದೇವರ ಸನ್ನಿಧಿಗೆ ಸೇರಿಸಲಿಕ್ಕೆ ಅಸಾಧ್ಯವಾದ ಕಾರಣ ಹೊಸ ಒಡಂಬಡಿಕೆಯ ಅವಶ್ಯಕತೆ ಇತ್ತು. So the new covenant was first given through Jeremiah in chapter 31. ಆದ್ದರಿಂದ ಹೊಸ ಒಡಂಬಡಿಕೆಯು ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ 31ನೇ ಅಧ್ಯಾಯದಲ್ಲಿ ಯೆರೆಮೀಯನ ಮುಖಾಂತರ ನಮಗೆ ಕೊಡಲ್ಪಟ್ಟಿತು. But there is some truth we should understand. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಸತ್ಯ ಉಂಟು. When Jeremiah, God through Jeremiah gave this new covenant promise in chapter 31, ದೇವರು ಯೆರೆಮೀಯನ ಮುಖಾಂತರ 31ನೇ ಅಧ್ಯಾಯದಲ್ಲಿ ಈ ಹೊಸ ಒಡಂಬಡಿಕೆಯನ್ನು ವಾಗ್ದಾನ ಮಾಡಿದಾಗ it was written at a time that Jewish people, Israel, were living in disobedience. ಅದು ಇಸ್ರಾಯೇಲ್ ಜನರು ದೇವರಿಗೆ ಅವಿಧೇಯರಾಗಿ ಜೀವಿಸುತ್ತಿದ್ದಂತ ಕಾಲದಲ್ಲಿ ಮಾಡಿಕೊಂಡಂತ ಒಡಂಬಡಿಕೆ ಆಗಿತ್ತು, ವಾಗ್ದಾನ ಮಾಡಿದ ಒಡಂಬಡಿಕೆ. The nation violated the old covenant. ಮತ್ತು ಇಸ್ರಾಯೇಲ್ ವಂಶದವರು, ಇಸ್ರಾಯೇಲ್ ಜನಾಂಗದವರು ಆ ಹಳೆಯ ಒಡಂಬಡಿಕೆಯನ್ನ ಉಲ್ಲಂಘಿಸಿದರು. In Jeremiah 31:32 we read God telling they broke my covenant. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಈ ರೀತಿ ನೋಡಿಕೊಂಡೆವು. ಅಲ್ಲಿ ದೇವರು ಹೇಳುತ್ತಿದ್ದಾನೆ, ಅವರು ನನ್ನ ಒಡಂಬಡಿಕೆಯನ್ನ ಉಲ್ಲಂಘಿಸಿದರು ಅಥವಾ ಮುರಿದರು ಎಂಬುದಾಗಿ. So when this covenant was given through Jeremiah, the Babylonian army was approaching the gate of Jerusalem. ಯೆರೆಮೀಯನ ಮುಖಾಂತರ ಈ ಹೊಸ ಒಡಂಬಡಿಕೆಯ ವಾಗ್ದಾನವು ಮಾಡಲ್ಪಟ್ಟಾಗ ಬಾಬೆಲ್ ಸಂತಾನದವರು ಇಸ್ರಾಯೇಲನ್ನ ಆಕ್ರಮಿಸುವುದಕ್ಕಾಗಿ ಅದರ ಬಾಗಿಲುಗಳಲ್ಲಿ ಬಂದು ನಿಂತಿದ್ದರು. In other words, Jeremiah wrote this book of consolation, Adharanaya, and a message of hope when they were going to exile. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಯೆರೆಮೀಯನು ಈ ಒಂದು ಆದರಣೆಯ ಮಾತುಗಳನ್ನೊಳಗೊಂಡಂತಹ ಈ ವಾಗ್ದಾನದ ಪ್ರವಾದನೆಯನ್ನ ಮಾಡಿದ್ದು ಯಾವಾಗ ಅಂದರೆ ಇಸ್ರಾಯೇಲರು ಸೆರೆಗೆ ಹೊಯ್ಯಲ್ಪಡುವಾಗ. But God is giving them a promise. Eventually they will be restored with a new hope. ಆದರೆ ದೇವರು ಅವರಿಗೆ ಒಂದು ವಾಗ್ದಾನವನ್ನು ಮಾಡುತ್ತಿದ್ದಾನೆ, ಏನಂದರೆ ಕ್ರಮೇಣವಾಗಿ ಅವರು ಹೊಸ ನಿರೀಕ್ಷೆಗೆ, ಹೊಸ ಒಡಂಬಡಿಕೆಯ ಮೂಲಕ ಪುನಃ ಸ್ಥಾಪಿಸಲ್ಪಡುತ್ತಾರೆ ಎಂಬುದಾಗಿ. In other words, God will restore Israel one day. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರು ಇಸ್ರಾಯೇಲ್ ಜನಾಂಗವನ್ನ ಒಂದು ದಿನ ಪುನಃ ಸ್ಥಾಪಿಸುತ್ತಾನೆ. That promise is, I will forgive their iniquity, their sin I will remember no more. ಆ ವಾಗ್ದಾನ ಯಾವುದಂದರೆ, ನಾನು ಅವರ ಪಾಪಗಳನ್ನ ಇನ್ನೆಂದಿಗೂ ನೆನೆಸುವುದಿಲ್ಲ, ಅವರ ದ್ರೋಹಗಳನ್ನ ನನ್ನ ನೆನಪಿಗೂ ತಾರೆನು ಎಂಬುದಾಗಿ. Who are given this promise? Look at verse 8, the latter part. ಯಾರಿಗೆ ಈ ವಾಗ್ದಾನವು ಮಾಡಲ್ಪಟ್ಟಿದೆ? 8ನೇ ಅಧ್ಯಾಯದ 8ನೇ ವಚನದ ಕಡೆಯ ಭಾಗವನ್ನ ನಾವು ನೋಡಿಕೊಳ್ಳೋಣ. With the house of Israel and with the house of Judah. ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂಬುದಾಗಿ ಹೇಳುತ್ತಾರೆ. In other words, this Odambadike is given to the same people, nation of Israel, who were given the first covenant.
ಈ ಒಂದು ಹೊಸ ಒಡಂಬಡಿಕೆಯು ಯಾರೊಟ್ಟಿಗೆ ಮಾಡಿಕೊಳ್ಳಲ್ಪಟ್ಟಿತು ಎಂಬುದಾಗಿ ಹೇಳುವಾಗ, ಮೊದಲನೆಯ ಒಡಂಬಡಿಕೆ, ಹಳೆಯ ಒಡಂಬಡಿಕೆ ಕೊಡಲ್ಪಟ್ಟಿದ್ದಂತಹ ಇಸ್ರಾಯೇಲ್ಯರೊಟ್ಟಿಗೆನೆ ಈ ಹೊಸ ಒಡಂಬಡಿಕೆಯು ಮಾಡಿಕೊಳ್ಳಲ್ಪಟ್ಟಿತ್ತು. But when we study Romans chapter 11, ಆದರೆ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯವನ್ನ ಅಧ್ಯಯನ ಮಾಡುವಾಗ, the unbelieving Israelites were cut off from that divine blessing. ಅಲ್ಲಿ ನಂಬದೇ ಹೋದಂತಹ ಇಸ್ರಾಯೇಲರು ದೇವರ ಆ ಆಶೀರ್ವಾದದಿಂದ ಕಡಿದಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. Read Romans 11 verse 20. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನವನ್ನ ಓದಿಕೊಳ್ಳೋಣ. ಆದದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು, ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು. So God removed Israel from that blessing. They were cut off at this present age. ದೇವರು ತಾನು ಮಾಡಿದಂತಹ ಆ ವಾಗ್ದಾನ ಮತ್ತು ಆಶೀರ್ವಾದದಿಂದ ಇಸ್ರಾಯೇಲರನ್ನ ಕಡಿದು ಹಾಕಿದನು ಎಂಬುದಾಗಿ ನಾವು ನೋಡುವಾಗ, ಈಗಿನ ಕಾಲದಲ್ಲಿ, ಪ್ರಸ್ತುತ ಕಾಲದಲ್ಲಿ ಇಸ್ರಾಯೇಲರು ಅವರು ಕಡಿಯಲ್ಪಟ್ಟಿದ್ದಾರೆ. But there was a remnant of Jews who believed. ಆದರೆ ಯಹೂದ್ಯರಲ್ಲಿ ಕೆಲವು ಜನರು ಅವರು ನಂಬಿಕೆಯನ್ನ ಇಟ್ಟರು. Read Romans 11, 3 and 4. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದಿಕೊಳ್ಳೋಣ. ಅವನು ದೇವರ ಮುಂದೆ, ಕರ್ತನೇ, ಅವರು ನಿನ್ನ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿನ್ನ ಯಜ್ಞವೇದಿಗಳನ್ನು ಒಡೆದು ಹಾಕಿದ್ದಾರೆ, ನಾನೊಬ್ಬನೇ ಉಳಿದಿದ್ದೇನೆ, ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಇಸ್ರಾಯೇಲರ ಮೇಲೆ ದೂರು ಹೇಳಿದ್ದಕ್ಕೆ ದೇವರ ಉತ್ತರವೇನೆಂದರೆ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೇ ಇರುವ 7,000 ಪುರುಷರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂಬುದೇ. So God has a remnant of Jews, same like in the time of Elijah. ಎಲೀಯನ ಕಾಲದಲ್ಲಿದ್ದಂತ ರೀತಿಯಲ್ಲಿಯೇ ದೇವರು ತನಗಾಗಿ ಕೆಲವು ಯಹೂದ್ಯರನ್ನ ಪ್ರತ್ಯೇಕಿಸಿ ಇಟ್ಟುಕೊಂಡಿದ್ದನು. They are called the Israel of God. ಅವರು ದೇವರ ಇಸ್ರಾಯೇಲರು ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ. Can you turn to Galatians chapter 6 verse 16? ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನ ನೋಡಿಕೊಳ್ಳೋಣ. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲ್ಯರಿಗೆ ಶಾಂತಿಯೂ ಕರುಣೆಯೂ ಆಗಲಿ. So who are this Israel of God that Paul is writing about? ಪೌಲನು ಬರೆಯುತ್ತಿರುವಂತಹ ಈ ದೇವರ ಇಸ್ರಾಯೇಲರೆಂದರೆ ಯಾರು? You can also read 1 Corinthians 15 verse 8. ನಾವು ಹಾಗೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 8ನೇ ವಚನವನ್ನ ನೋಡಿಕೊಳ್ಳೋಣ. ಕಟ್ಟಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. Paul is telling he was born as a premature baby. ಪೌಲನು ಇಲ್ಲಿ ಹೇಳುತ್ತಿದ್ದಾನೆ, ತಾನು ದಿನ ತುಂಬಿದೆ ಹುಟ್ಟಿದ ಮಗುವಿಗೆ ಸಮಾನನು ಎಂಬುದಾಗಿ. You understand what it means? ಅದರ ಅರ್ಥ ಏನು ಎಂಬುದಾಗಿ ನಿಮಗೆ ಗೊತ್ತಾಯ್ತಾ? Israel as a nation is now rejected by God for a time being. ಇಸ್ರಾಯೇಲ್ ಜನಾಂಗವು ಅದು ಸ್ವಲ್ಪ ತಾತ್ಕಾಲಿಕ ಕ್ಷಣದವರೆಗೆ, ತಾತ್ಕಾಲಿಕ ಸಮಯದವರೆಗಾಗಿ ದೇವರಿಂದ ತಿರಸ್ಕರಿಸಲ್ಪಟ್ಟಿದೆ. And the God's program of the church is going on now. ದೇವರ ಸಭೆಯ ಕಾರ್ಯಕ್ರಮ ಅಥವಾ ಸಭೆಯ ಮೂಲಕ ಆತನು ಮಾಡುವಂತ ಕಾರ್ಯ ಅದು ಈಗ ನಡೆಯುತ್ತಿದೆ. That is what Paul is writing in Romans 9, 10 and 11. ಅದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 9, 10 ಮತ್ತು 11ನೇ ಅಧ್ಯಾಯಗಳಲ್ಲಿ ಬರೆಯುತ್ತಿದ್ದಾನೆ. If you look at the church history, ನಾವು ಸಭಾ ಚರಿತ್ರೆಯನ್ನು ನೋಡುವಾಗ, the earlier Christians were all Jewish believers. ಆದಿ ಕ್ರೈಸ್ತರೆಲ್ಲರೂ ಅವರು ಯಹೂದ್ಯ ವಿಶ್ವಾಸಿಗಳಾಗಿದ್ದರು. Jesus apostles were all Jewish people. ಮತ್ತು ಅಪೋಸ್ತಲರೆಲ್ಲರೂ ಅವರು ಯಹೂದ್ಯ
ಜನರಾಗಿದ್ದರು. In Acts 2, the 3,000 people who came to faith, they were all mostly Jewish people. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಸುಮಾರು 3,000 ಜನರು ಕರ್ತನ ಮಂಡಳಿಗೆ ಸೇರಿಸಲ್ಪಟ್ಟರು ಎಂಬುದಾಗಿ ಹೇಳುವಾಗ ಅವರೆಲ್ಲರೂ ಯಹೂದ್ಯ ವಿಶ್ವಾಸಿಗಳೇ ಆಗಿದ್ದರು. The Gentile believers were later grafted into the stock of Abraham. ನಂತರ ಅನ್ಯ ಜನರಿಂದ ಬಂದಂತಹ ವಿಶ್ವಾಸಿಗಳು ಅಬ್ರಹಾಮನೆಂಬಂತಹ ಆ ಒಂದು ಕೊಂಬೆಗೆ ಕಸಿ ಮಾಡಲ್ಪಟ್ಟರು. That is what we read in Romans 11:16-24. ಅದನ್ನೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ರಿಂದ 26ನೇ ವಚನಗಳವರೆಗೆ ನೋಡುತ್ತೇವೆ. So Israel as a nation are in blindness now, but there was a remnant who believed during the time of the apostles and even later. ಆದ್ದರಿಂದ ಇಸ್ರಾಯೇಲರು ಅವರು ಒಂದು ಜನಾಂಗವಾಗಿ ರಾಷ್ಟ್ರವಾಗಿ ಅವರು ಕುರುಡಾಗಿದ್ದಂತವರು, ಆದರೆ ಆ ಕಾಲದಲ್ಲಿಯೂ ಕೂಡ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಬಂದಂತಹ ಕೆಲವು ವಿಶ್ವಾಸಿಗಳು ಅವರಲ್ಲಿ ಇದ್ದರು. So Paul, when he is writing about how he was saved, he is telling, I am born like a premature baby. ಆದ್ದರಿಂದ ಪೌಲನು ತಾನು ಹೇಗೆ ಯಹೂದ್ಯ ಮತದಲ್ಲಿದ್ದುಕೊಂಡು ಕರ್ತನನ್ನ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ ತನ್ನನ್ನ ತಾನು ದಿನ ತುಂಬದೇ ಹುಟ್ಟಿದ ವಿಶ್ವಾಸಿ ಆಗಿದ್ದೇನೆ, ಮಗುವಿನ ಹಾಗಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಾನೆ. If you want to understand this, you have to go to Isaiah 66:8. Please read that. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ಯೆಶಾಯನ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 8ನೇ ವಚನವನ್ನ ನೀವು ನೋಡಿಕೊಳ್ಳಬೇಕು. ಇಂತಹ ಸುದ್ದಿಯನ್ನು ಯಾರು ಕೇಳಿದ್ದಾರೆ? ಇಂತಹ ಸಂಗತಿಯನ್ನು ಕಂಡವರಾರು? ಒಂದು ದಿನದಲ್ಲಿ ರಾಷ್ಟ್ರವು ಹುಟ್ಟೀತೆ, ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಹೆರಲಿ ಕಾದೀತೆ. ಹೌದು, ಚಿಯೋನ್ ಎಂಬಾಕೆಯು ಬೇನೆ ತಿಂದು ತನಗಾಗಿ ಮಕ್ಕಳನ್ನು ಹಡೆದಿದ್ದಾಳೆ. So a day is going to come, Israel will be born in one day. ಒಂದು ದಿನವೂ ಬರುತ್ತದೆ, ಆ ದಿನದಲ್ಲಿ ಇಸ್ರಾಯೇಲ್ ರಾಷ್ಟ್ರವು ಅಥವಾ ಜನಾಂಗವು ಒಂದು ದಿನದಲ್ಲಿ ಅದು ಜನ್ಮ ತಾಳುತ್ತದೆ. That is after the tribulation, when the Lord Jesus comes second time. ಅದು ಯಾವಾಗ ಸಂಭವಿಸುತ್ತದೆ ಅಂದರೆ ಮಹಾ ಸಂಕಟ ಕಾಲವಾದ ನಂತರ ಯೇಸು ಕ್ರಿಸ್ತನ 2ನೆಯ ಬರೋಣ ಭೂಮಿಯ ಮೇಲೆ ಆತನ ಬರೋಣದಲ್ಲಿ ಸಂಭವಿಸುತ್ತದೆ. At that time, the believing Jews as a nation, they will repent, they will accept the Lord, they will be born again as a nation at that time. ಆ ಸಂದರ್ಭದಲ್ಲಿ ಯಹೂದ್ಯರು ಇಸ್ರಾಯೇಲರು ಅವರು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುತ್ತಾರೆ. ಆ ದಿನದಲ್ಲಿ ಅವರು ಒಂದೇ ದಿನದಲ್ಲಿ ಜನಾಂಗವಾಗಿ ಮಾಡಲ್ಪಡುತ್ತಾರೆ. But Paul is telling, before that time, ಕಾಲ ತುಂಬೋದಕ್ಕೆ ಮುಂಚೆ ನಾನು ಹುಟ್ಟಿದೆ, I am like a premature birth. ಆದ್ದರಿಂದಲೇ ಪೌಲನು ಆ ಕಾಲವು ಬರುವುದಕ್ಕಿಂತ ಮುಂಚೆ ಹುಟ್ಟಿದಂತಹ ಮಗುವಿನ ಹಾಗೆ ನಾನಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. But then we Gentiles were grafted into that real olive tree, and God's program for the Gentiles is happening today. ಆದರೆ ನಾವು ಅನ್ಯ ಜನರಿಂದ ವಿಶ್ವಾಸಿಗಳಾದಂತಹ ನಾವು ಆ ಒಂದು ಎಣ್ಣೆಯ ಮರಕ್ಕೆ ನಾವು ಕಸಿ ಮಾಡಲ್ಪಟ್ಟೆವು. ಈಗ ಅನ್ಯ ಜನಗಳಿಗೆ ದೇವರ ಸೇವೆಯು ಅದು ಮಾಡಲ್ಪಡುತ್ತಾ ಇದೆ. So the covenant given through Jeremiah is initiated at the cross of Jesus Christ, at the death of Jesus Christ. Its benefit, we already entered into its benefit, but for Israel, they have to wait for a future day. ಆದ್ರಿಂದ ಯೆರೆಮೀಯನ ಮೂಲಕ 31ನೇ ಅಧ್ಯಾಯದಲ್ಲಿ ಮಾಡಲ್ಪಟ್ಟಂತಹ ಆ ವಾಗ್ದಾನವು ಯಾವಾಗ ಪ್ರಾರಂಭವಾಯಿತೆಂದರೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತಾನು ಪ್ರಾಣವನ್ನ ಕೊಟ್ಟಾಗ ಆ ಒಂದು ಹೊಸ ಒಡಂಬಡಿಕೆಯ ವಾಗ್ದಾನದ ಪ್ರಾರಂಭವಾಯಿತು. ನಾವೆಲ್ಲರೂ ಅದರ ಫಲಾನುಭವಿಗಳಾಗಿದ್ದೇವೆ.
ಆದರೆ ಇಸ್ರಾಯೇಲರು ಮುಂದೆ ಒಂದು ದಿನ ಆ ಒಂದು ವಾಗ್ದಾನಕ್ಕೆ ಸೇರಿಸಲ್ಪಡುತ್ತಾರೆ. When you look at the time of this promise given to Jeremiah, ಯೆರೆಮೀಯನಿಗೆ ಮಾಡಲ್ಪಟ್ಟಂತಹ ಈ ವಾಗ್ದಾನದ ಕಾಲಘಟ್ಟವನ್ನ ನಾವು ನೋಡುವಾಗ it says, behold, the days are coming. In other words, it is future. ಇಗೋ ಆ ದಿನಗಳು ಬರುತ್ತಾ ಇವೆ ಎಂಬುದಾಗಿ ಅಲ್ಲಿ ಹೇಳುವಾಗ ಅದು ಭವಿಷ್ಯದ ಒಂದು ದಿನದ ಕುರಿತಾಗಿ ಮಾತನಾಡುತ್ತಿದೆ. In Jeremiah's time, that new covenant was still future. ಯೆರೆಮೀಯನ ಕಾಲದಲ್ಲಿ ಆ ಒಂದು ವಾಗ್ದಾನವು ಅದು ಇನ್ನೂ ಭವಿಷ್ಯದಲ್ಲಿ ಅಥವಾ ಮುಂದಕ್ಕೆ ಸಂಭವಿಸಬೇಕಾಗಿತ್ತು. But when the author of Hebrews writing this, that is already instituted because Jesus died and rose again. ಆದರೆ ಇಬ್ರಿಯರ ಪತ್ರಿಕೆಯ ಬರಹಗಾರನು ಈ ಮಾತುಗಳನ್ನ ಬರೆಯುವಾಗ ಆ ಒಡಂಬಡಿಕೆಯು ಅದು ಕಾರ್ಯರೂಪಕ್ಕೆ ಬಂದಿತ್ತು. ಯಾಕಂದ್ರೆ ಯೇಸು ಕ್ರಿಸ್ತನು ಆಗಾಗಲೇ ಶಿಲುಬೆ ಮೇಲೆ ಪ್ರಾಣವನ್ನ ಕೊಟ್ಟಿದ್ದನು. So for Israel, they have to wait for a future day to come to the benefit of this covenant. ಆದ್ದರಿಂದ ಇಸ್ರಾಯೇಲರು ಭವಿಷ್ಯದ ಆ ದಿನಕ್ಕಾಗಿ ಕಾದುಕೊಳ್ಳಬೇಕಾಗಿತ್ತು, ಈ ವಾಗ್ದಾನದ ಫಲವನ್ನ ಅನುಭವಿಸಲಿಕ್ಕಾಗಿ. We have already read the rest of the chapters, but when you read verse 9 to 12, ನಾವು ಈಗಾಗಲೇ ಈ ಒಂದು ಅಧ್ಯಾಯದ ಬೇರೆ ವಚನಗಳನ್ನು ಓದಿಕೊಂಡಿದ್ದೇವೆ. ಆದರೆ ನಾವು 9ರಿಂದ 12ನೇ ವಚನಗಳವರೆಗೆ ಓದುವಾಗ there is a negative description of the old covenant. ಹಳೆಯ ಒಡಂಬಡಿಕೆಯ ಕುರಿತಾದಂತಹ ಒಂದು ನಕಾರಾತ್ಮಕವಾದಂತಹ ವಿವರಣೆಯು ಅಲ್ಲಿ ಕೊಡಲ್ಪಟ್ಟಿದೆ. It says in verse 9, not like the covenant that I made with their fathers. 9ನೇ ವಚನದಲ್ಲಿ ಅದು ನಾನು ಅವರ ಪಿತೃಗಳೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆಯ ಅಂತದ್ದಲ್ಲ ಎಂಬುದಾಗಿ ಅಲ್ಲಿ ಹೇಳುತ್ತದೆ. When he talks about the fathers, who is he talking about? ಅವರ ಪಿತೃಗಳು ಎಂಬುದಾಗಿ ಹೇಳುವಾಗ ದೇವರು ಯಾರ ಕುರಿತಾಗಿ ಮಾತಾಡುತ್ತಿದ್ದಾನೆ? It was the people during the time of Moses. ಅದು ಮೋಶೆಯ ದಿನಗಳಲ್ಲಿ ಇದ್ದಂತಹ ಜನಗಳ ಕುರಿತಾಗಿ ದೇವರು ಮಾತನಾಡುತ್ತಿದ್ದಾನೆ. When God gave the old covenant at Mount Sinai, ಸಿನಾಯಿ ಬೆಟ್ಟದ ಮೇಲೆ ದೇವರು ಆ ಹಳೆಯ ಒಡಂಬಡಿಕೆಯನ್ನ ಅವರಿಗೆ ಕೊಟ್ಟಾಗ, before giving the covenant, God told Moses to tell the people about the conditions. ಅವರಿಗೆ ಒಡಂಬಡಿಕೆಯನ್ನ ಕೊಡುವುದಕ್ಕಿಂತ ಮುಂಚೆ ದೇವರು ಮೋಶೆಗೆ ಹೇಳಿದನು, ಅವರಿಗೆ ಈ ಎಲ್ಲಾ ಷರತ್ತುಗಳ ಕುರಿತಾಗಿ ತಿಳಿಸು ಎಂಬುದಾಗಿ. You know what was their response? ಅವರ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದಾಗಿ ನಿಮಗೆ ಗೊತ್ತಾ? Please read Exodus 19:8. ನಾವು ವಿಮೋಚನಾ ಕಾಂಡ 18ನೇ ಅಧ್ಯಾಯ 19 verse 8. 19ನೇ ಅಧ್ಯಾಯ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. When Moses told the condition, what did the people say? ಮೋಶೆಯು ಈ ಷರತ್ತುಗಳ ಕುರಿತಾಗಿ ಅವರಿಗೆ ಹೇಳಿದಾಗ ಜನರು ಏನನ್ನ ಹೇಳಿದರು? 19ನೇ ಅಧ್ಯಾಯ 8ನೇ ವಚನ, ವಿಮೋಚನಾ ಕಾಂಡ. ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಅವನಿಗೆ ಅರಿಕೆ ಮಾಡಿದನು. They told Moses, all that the Lord has spoken we will do. ಆ ಜನರು ಮೋಶೆಗೆ ಏನ್ ಹೇಳಿದಾರೆಂದರೆ, ಯೆಹೋವನು ಹೇಳಿದ ಎಲ್ಲಾ ಮಾತುಗಳಿಗೆ ನಾವು ವಿಧೇಯರಾಗುತ್ತೇವೆ ಎಂಬುದಾಗಿ ಹೇಳಿದರು. In other words, they asked God to give the law and we are going to keep it. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಅವರು ದೇವರಿಗೆ ನಮಗೆ ಆ ಒಡಂಬಡಿಕೆಯನ್ನ ಅಥವಾ ಧರ್ಮಶಾಸ್ತ್ರವನ್ನು ಕೊಡು, ನಾವು ಅದನ್ನ ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ಕೇಳಿಕೊಂಡರು. It is just like our songs today. ಇದು ಈ ದಿನಗಳಲ್ಲಿ ನಾವು ಹಾಡುವ ಹಾಡಿಗೆ ಸಮಾನವಾಗಿದೆ. There is an English song, I think it's in Kannada also. We say, all to Jesus I surrender. Nan samasta. ಒಂದು ಹಾಡಿದೆ, ಗೊತ್ತಿದೆ ಅಲ್ವಾ? In the song we say, all I surrender to God. ಇದು ಹಳೆ ಇಂಗ್ಲಿಷ್ ನ ಒಂದು ಹಾಡಿಗೆ ಸಮಾನವಾಗಿದೆ. ನಾ ಸಮಸ್ತವ ನಿನಗೆ ಅರ್ಪಿಸುವೆ ಕರ್ತನೆ ಎಂಬುದಾಗಿ ಹೇಳುವುದಕ್ಕೆ ಸಮಾನವಾಗಿದೆ. We also sing and say, all to Jesus I surrender. ನಾವು ಕೂಡ ಅದನ್ನ ಬಾಯಿ ಬಿಟ್ಟು ಹೇಳುತ್ತೇವೆ, ಹಾಡುತ್ತೇವೆ,
ಎಲ್ಲವನ್ನ ನಾನು ಕರ್ತನಿಗೆ ಒಪ್ಪಿಸುತ್ತೇನೆ ಎಂಬುದಾಗಿ. And the Jewish people said, all that the Lord said we will obey. ಅದೇ ರೀತಿಯಲ್ಲಿ ಯಹೂದ್ಯ ಜನರು ಹೇಳಿದರು, ದೇವರು ಹೇಳಿದಂತೆ ಯೆಹೋವನು ಹೇಳಿದ ಎಲ್ಲದಕ್ಕೂ ನಾವು ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ. But before Moses brought the law on the table of stone, before he brought it down, they broke the law. ಆದರೆ ಇನ್ನು ಮೋಶೆ ಆ ಕಲ್ಲಿನ ಹಲಿಗೆಯ ಮೇಲೆ ಆ ಧರ್ಮಶಾಸ್ತ್ರವನ್ನ ಬರೆಸಿಕೊಂಡು ಬರುವುದಕ್ಕಿಂತ ಮುಂಚೆಯೇ ಆ ಒಡಂಬಡಿಕೆಯನ್ನು ಅವರು ಮುರಿದು ಬಿಟ್ಟರು. You know, they made the golden calf. ಅವರು ಒಂದು ಚಿನ್ನದ ಬಸವವನ್ನ ಮಾಡಿಕೊಂಡರು ಎಂಬುದಾಗಿ ನಮಗೆ ಗೊತ್ತು. They broke the covenant. ಅವರು ದೇವರ ಒಡಂಬಡಿಕೆಯನ್ನ ಮುರಿದು ಬಿಟ್ಟರು. As a result of that, Lord disregarded them. He revoked the covenant and abandoned them. That is what Paul is telling in Romans 11. ಅದರ ಫಲವಾಗಿ ದೇವರು ತನ್ನ ಒಡಂಬಡಿಕೆಯನ್ನ ಆತನು ಹಿಂತೆಗೆದುಕೊಂಡನು, ಅವರನ್ನ ರದ್ದು ಮಾಡಿದನು, ಅದನ್ನ ಹಿಂತೆಗೆದುಕೊಂಡನು. ಅದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 10 ಮತ್ತು 11ನೇ ಅಧ್ಯಾಯಗಳಲ್ಲಿ ಮಾತನಾಡುತ್ತಿದ್ದಾನೆ. But it is only temporary. One day, the day is coming, God will bring Israel to the blessing of the new covenant. ಆದರೆ ದೇವರು ಆ ಒಡಂಬಡಿಕೆಯನ್ನ ರದ್ದು ಮಾಡಿದ್ದು ಅದು ತಾತ್ಕಾಲಿಕವಾದದ್ದು. ಯಾಕಂದರೆ ಒಂದು ದಿನವೂ ಬರುತ್ತದೆ, ಆ ದಿನದಲ್ಲಿ ದೇವರು ಇಸ್ರಾಯೇಲರನ್ನ ಆ ಒಡಂಬಡಿಕೆಗೆ ವಿಧೇಯರಾಗುವ ಹಾಗೆ ಮಾಡುತ್ತಾನೆ. ಒಡಂಬಡಿಕೆಯ ಆಶೀರ್ವಾದಕ್ಕೆ, ಒಡಂಬಡಿಕೆಯ ಆಶೀರ್ವಾದವನ್ನ ಹೊಂದುವ ಹಾಗೆ ಮಾಡುತ್ತಾನೆ. We will just read that in Acts 15 verse 14 to 16 and then we'll close our study today. ನಾವು ಅದನ್ನ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 14ರಿಂದ 16ನೇ ವಚನಗಳವರೆಗೆ ಅದನ್ನ ಓದಿ ನಮ್ಮ ಈ ದಿನದ ಅಧ್ಯಾಯವನ್ನು ನಾವು ಮುಗಿಸಿಕೊಳ್ಳೋಣ. Please read Acts 15, 14 and 16. 14 to 16. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 14ರಿಂದ 16ನೇ ವಚನಗಳವರೆಗೆ ನಾವು ಓದಿಕೊಳ್ಳೋಣ. ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ, ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳೂ ಒಪ್ಪುತ್ತವೆ. ಹೇಗೆಂದರೆ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು, ಅದರಲ್ಲಿ ಹಾಳಾದದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. See, God is taking a people from Anyarinda, from Gentiles, and that's the church. A few people from the Judaism, Jews and Gentiles together, a new body of Christ, the church. ಆ ಹೊಸ ಗುಡಾರವನ್ನ ನಿಲ್ಲಿಸುವೆನು ಎಂಬುದಾಗಿ ಹೇಳುವಾಗ ಅದೇನೆಂದರೆ, ದೇವರು ಅನ್ಯ ಜನರಿಂದ ಕೆಲವು ಜನರನ್ನ ಮತ್ತು ಯಹೂದ್ಯರಿಂದ ಕೆಲವು ಜನರನ್ನ ವಿಶ್ವಾಸಿಗಳನ್ನಾಗಿ ಆರಿಸಿಕೊಂಡು ಸಭೆಯನ್ನಾಗಿ ಸ್ಥಾಪಿಸಿ ಕ್ರಿಸ್ತನ ದೇಹವನ್ನಾಗಿ ಮಾಡಿದ್ದಾನೆ. What a privileged people we are. Israel has to wait for a future day to come into the blessing of this. ಎಂಥ ಆಶೀರ್ವಾದಿತ ಜನರನ್ನು ನಾವಾಗಿದ್ದೇವೆ. ಇಸ್ರಾಯೇಲರು ಆ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ಇನ್ನು ಭವಿಷ್ಯದ ದಿನಕ್ಕಾಗಿ ಕಾಯಬೇಕು. God first visited the Gentiles. ದೇವರು ಅನ್ಯ ಜನರನ್ನ ಮೊದಲು ಸಂಧಿಸಿದನು. And after this, God will rebuild the fallen ruins of Israel. ಇದಾದ ನಂತರ ದೇವರು ದಾವೀದನ ಬಿದ್ದು ಹೋದಂತಹ ಆ ಗುಡಾರವನ್ನ ಕಟ್ಟುತ್ತಾನೆ. May the Lord help us to grasp these things and be thankful to God for so great a salvation He has given us, unworthy Gentiles. ಈ ಒಂದು ಸತ್ಯಾಂಶವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ನಮ್ಮ ಹೃದಯಗಳೊಟ್ಟಿಗೆ ಮಾತಾಡಲಿ. ಅನ್ಯ ಜನರಾದಂತಹ ಅಯೋಗ್ಯರಾದಂತಹ ನಮಗೆ ದೇವರು ಇಂಥ ವಿಶೇಷವಾದ ರಕ್ಷಣೆಯನ್ನ ಉಚಿತವಾಗಿ ಅನುಗ್ರಹಿಸಿದ್ದಾನೆ. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.